श्री गुरुभ्यो नमः। समर्थ सद्गुरु श्री ब्रह्मचैतन्य महाराज की जय। समर्थ सद्गुरु श्री ब्रह्मानंद महाराज की जय। समर्ಥ ಸದ್ಗುರು ಶ್ರೀ ದತ್ತಾವಧೂತ ಮಹಾರಾಜ್ ಕಿ ಜೈ. ಇವತ್ತಿನ ವಿಡಿಯೋ ಒಳಗೆ ಮನಾಚ ಶ್ಲೋಕದ್ದು ಶ್ಲೋಕ 89, 90, 91 3 ಶ್ಲೋಕ ನೋಡೋಣಂತ. ಮೊದಲ ಶ್ಲೋಕ 89. ಜನಿ ಭೋಜನಿ ನಾಮ ವಾಚೇ ವದಾವೆ ಅತಿಯಾದರೆ ಗದ್ಯ ಘೋಷೆ ಮಣಾವೆ ಹರಿ ಚಿಂತನೆ ಅನ್ನ ಸೇವಿತ ಜಾವೆ ತರಿ ಶ್ರೀ ಹರಿ ಪಾವಿಜೇತೋ ಸ್ವಭಾವೆ. ಭಾವಾರ್ಥ: ಸಮೂಹದಲ್ಲಿರುವಾಗ ಹಾಗೂ ಊಟ ಮಾಡುವಾಗ ವಾಣಿಯಿಂದ ಭಗವಂತನ ನಾಮ ತೆಗೆದುಕೊಳ್ಳಬೇಕು. ಭಗವಂತನ ನಾಮವನ್ನು ಆದರದಿಂದ ಸ್ಪಷ್ಟವಾಗಿ ಉಚ್ಚರಿಸಬೇಕು ಹಾಗೂ ಅದನ್ನು ದೊಡ್ಡ ಧ್ವನಿಯಿಂದ ತೆಗೆದುಕೊಳ್ಳಬೇಕು. ಭಗವಂತನ ಅನುಸಂಧಾನದಲ್ಲಿದ್ದುಕೊಂಡು ಅನ್ನ ಸೇವನೆ ಮಾಡಬೇಕು. ಹೀಗೆ ಮಾಡಿದರೆ ಯಾವುದೇ ಕಷ್ಟವಿಲ್ಲದೆ ಭಗವಂತನ ಪ್ರಾಪ್ತಿಯಾಗುತ್ತದೆ. ಇದರದ್ದು ವಿವರಣೆ ಹೇಳಬೇಕಂದ್ರೆ ಭಾಳ ಎಲ್ಲ ನಮ್ಮ ವೇದಗಳು ಶಾಸ್ತ್ರಗಳು ಎಲ್ಲರೂ ಸಾಧು ಸಂತರು ಎಲ್ಲರೂ ಹೇಳ್ತಾರೆ, ಜೈಸ ಅನ್ನ ವೈಸ ಮನ್. ಯಾವ ರೀತಿ ಅನ್ನ ಇರ್ತದಲ್ಲ ಅದೇ ಥರದ ಮನಸ್ಸು ಇರ್ತದಂತ. ನಾವೆಲ್ಲ ಫಂಕ್ಷನ್ ಒಳಗೆಲ್ಲ ನೋಡ್ತೀವಿ, ಊಟ ಕೂಡೋಕ್ಕಿಂತ ಮುಂಚೆ ದೊಡ್ಡ ದನೆಯಿಂದ ಗೋವಿಂದ ಹೇಳ್ತಾರೆ, ಗುರುದೇವ ದತ್ತ ಹೇಳ್ತೀವಿ, ಎಲ್ಲ ಹೇಳ್ತಿರ್ತೀವಲ್ಲ. ಯಾಕೆ? ಅದಕ್ಕೊಂದು ಉದ್ದೇಶ ಅದ. ಅದನ್ನು ಸಮರ್ಥರಿಲ್ಲೇ ಅದ್ರದ್ದು ಬಹುಶಃ ಅವ್ರ ಮನಸ್ಸಿನಾಗ ಇಟ್ಕೊಂಡು ಈ ಶ್ಲೋಕ ಬರೆದಿರಬೇಕು. ಅದನ್ನು ಕೇಳರೆ ಅಟ್ಲೀಸ್ಟ್ ನಮ್ಮ ಮನಸ್ಸಿಗೆ ನಾವು ಊಟ ಮಾಡೋ ಮುಂದೆ ಭಗವಂತನ ಚಿಂತನೆ ಮಾಡಿ ಗೋವಿಂದನ ಹೆಸರು ಹೇಳಿ ದತ್ತಪ್ಪನ ಹೆಸರು ಹೇಳಿ ಊಟ ಮಾಡಬೇಕು ಅಂತ ಅನ್ನಿಸ್ಲಿ ಅಂತ ಹೇಳಿ ಅವ್ರು ಬರ್ದಾರ ಅಂತ ಅನ್ಕೋತೀನಿ. ನಾವು ಯಾವಾಗೂ ಊಟ ಮಾಡೋ ಮುಂದೆ ಫಸ್ಟ್ ನಾವು ಸ್ಕೂಲ್ನಾಗಿದ್ದಾಗೋದು ಎಲ್ಲ ಮಾಡ್ತಿರ್ತೀವಿ ಅಲ್ಲ, ಸಣ್ಣ ಮಕ್ಕಳಿದ್ದಾಗೆಲ್ಲ ಸಹನಾ ಭವತ್ತು ಸಹನೌ ಭುನತ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾಂ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಇದನ್ನು ಹೇಳ್ತಿದ್ವಲ್ಲ, ಒಂದು ಸ್ಮಾಲ್ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳೋಣ. ನಾವು ಕಣ್ಣು ಮುಚ್ಚಿ ಈ ಶ್ಲೋಕ ಹೇಳ್ಕೊಂಡ್ರೆ ಆವಾಗ ನಮ್ಮ ಮನಸ್ಸನ್ನು ಒಂದು ಸ್ವಲ್ಪ ಗಮನ ಹರಿಸೋಣ, ನಮ್ಮ ಮನಸ್ಸಿನ ಕಡೆ ಅಬ್ಸರ್ವೇಷನ್ ಮಾಡೋಣ. ಇದನ್ನು ಹೇಳೋದು ಮುಂದೆ ಅಥವಾ ಹೇಳಿದ ಮೇಲೆ ಅಶಾಂತಿ ಶಾಂತಿ ಶಾಂತಿ ಅದು ಉಚ್ಚಾರ ಮಾಡಿದ್ವಿ ಅಂದ್ರೆ ಏನೋ ಎಲ್ಲೇ ಹರಿದಾಡ್ತಿರ್ಲಿ ಮನಸ್ಸು ಅದಲ್ಲೇ ಬಂದು ನಿಲ್ತದೆ. ಅದಕ್ಕೆ ಯಾವಾಗಲೂ ಊಟ ಮಾಡೋ ಮುಂದೆ ಮಲಗು ಮುಂದೆ ಮನಸ್ಸು ಶಾಂತ ಇರಬೇಕು, ಸಮಾಧಾನ ಇರಬೇಕು. ಆಮೇಲೆ ಭಗವಂತನ ಹೆಸರು ತಗೊಂಡು ಅನ್ನ ಸ್ವೀಕಾರ ಮಾಡಬೇಕು ಅಂತ ಎಲ್ಲ ನೋಡ್ತೀವಿ. ಫುಡ್ ಈಸ್ ಈಕ್ವಲ್ ಟು ಮೈಂಡ್. ಫುಡ್ ಏನು ಇರ್ತದಲ್ಲ ಅದರಂತೆ ಮೈಂಡ್ ಒಳಗೆ ವಿಚಾರಗಳು ಸ್ಟಾರ್ಟ್ ಆಗ್ತಾವೆ. ಈಗ ಆಹಾರದ ಬಗ್ಗೆನೂ ಹೇಳ್ತಾರೆ. 3 ಥರದ ಆಹಾರ ಇರ್ತಾವಂತ: ರಾಜಸಿಕ ಆಹಾರ, ತಾಮಸಿಕ ಆಹಾರ, ಸಾತ್ವಿಕ ಆಹಾರ. ರಾಜಸಿಕ ಆಹಾರ ಹೆಚ್ಚು ಕೊಬ್ಬಿನಿಂದ ಕೂಡಿದ್ದು, ಮಾಂಸಾಹಾರ ಸೇವನೆ. ಇದೆಲ್ಲ ಏನು ಮಾಡ್ತದ? ಮನಸ್ಸೊಳಗಿನ ಸಿಟ್ಟು, ದ್ವೇಷ, ಅಸಹನೆ, ಕಿಚಿ ಎಲ್ಲವನ್ನು ಬಡಿದೆಬ್ಬಿಸ್ತದಂತ. ಇನ್ನು ತಾಮಸಿಕ ಆಹಾರ ಅಂದ್ರೆ ಅತೀ ತುಪ್ಪ, ಅತೀ ಹಾಲು, ಅತೀ ಜಾಸ್ತಿ ಕ್ಯಾಲರೀಸ್ ಇರುವಂಥ ಪದಾರ್ಥ, ಅತೀ ಅನ್ನ, ಅತೀ ಮೊಸರು, ಇದೆಲ್ಲ ಜಡತ್ವ ಉಂಟು ಮಾಡಿಬಿಡ್ತದಂತ ಮನಸ್ಸಿಗೆ. ಆಲಸ್ಯ, ನಿದ್ರೆ. ತಾಮಸಿಕ ಆಹಾರ ಅಂದ್ರೆ ಬರೀ ಆಲಸ್ಯ ನಿದ್ರೆನ ತರ್ತದಂಥದ್ದು. ಅದಕ್ಕೆ ಯಾರು ಸಾಧನೆ ಒಳಗೆ ಮುಂದುವರಿಬೇಕು ಅನ್ನೋ ಭಕ್ತ ಏನಿರ್ತಾನಲ್ಲ, ಯಾವಾಗಲೂ ಸಾತ್ವಿಕ ಆಹಾರ ಸೇವಿಸಬೇಕು. ರಾಮ್ ರಾಮ್ ಅನ್ಕೋತ ಅಡುಗೆ ಮಾಡಬೇಕು, ರಾಮ್ ರಾಮ್ ಅನ್ಕೋತ ಆಹಾರ ಸೇವನೆ ಮಾಡಬೇಕು. ಆವಾಗ ಆ ಫುಡ್ ನಮ್ಮ ಬುದ್ಧಿಯನ್ನು, ನಮ್ಮ ಮತಿಯನ್ನು ಸ್ವಚ್ಛ ಇಡ್ತದಂತ. ಎಲ್ಲೋ ಹೋಟೆಲ್ನಾಗ ಹೋಗ್ತೀವಿ, ಈಗ ಹೋಟೆಲಿನ ಸಂಸ್ಕೃತಿ ಭಾಳ ಅಲ್ಲ. ಸಂಡೇ ಎಲ್ಲ ರೆಸ್ಟ್, ಅಡುಗೆ ಮಾಡೋಂಗಿಲ್ಲ. ವಿಮೆನ್ಸ್ ಡೇ ಬಂತು, ವೈಫಿಗೆ ಗಿಫ್ಟ್ ಕೊಡೋದೇನೆಂದ್ರೆ, ಯು ಕ್ಯಾನ್ ನಾಟ್ ಕುಕ್ ಟುಡೇ, ವಿ ವಿಲ್ ಗೋ ಔಟ್ಸೈಡ್ ಆ್ಯಂಡ್ ಈಟ್. ಹೊರಗೆ ಹೋಗಿ ತಿನ್ನೋದು. ಹೊರಗೆ ಹೋಗಿ ತಿನ್ನಬೇಕು ಅಂತಂದ್ರೆ ಒಂದು ಸೆಕೆಂಡ್ ಇದೆಲ್ಲರಿಗೂ ಭಾಳ ಓವರ್ ಆತ ಅನ್ನಿಸ್ಬೋದು. ಆದ್ರೂ ಒಂದು ಸೆಕೆಂಡ್ ವಿಚಾರ ಮಾಡೋಣ. ಆ ಮನುಷ್ಯ ಯಾರೋ ಕುಕ್ ಮಾಡ್ತಿರ್ತಾನೆ, ಅವ ಏನೇನು ವಿಚಾರಗಳನ್ನು ಇಟ್ಕೊಂಡು ಕುಕ್ ಮಾಡ್ತಿರ್ತಾನೆ. ಅವನಿಗೆ ಬಾಸ್ ಬೈದಿರ್ಬೋದು, ಅವನಿಗೆ ಮನ್ಯಾಗಿಂದ ಏನೋ ತಾಪತ್ರೆ ಇರ್ಬೋದು, ಸುಡ್ಲಿ ಒಂದು ಬರ್ತಾವ
ಅದಾವ ಇವಕ್ಕೆಲ್ಲ ನಾ ಬೇಯಿಸಿ ಹಾಕಬೇಕು ಅಂಥೇಳಿ ಬೈಕೋತ ಅವ್ನು ಕುಕ್ ಮಾಡ್ತಿರ್ಬೇಕು. ಎಲ್ಲೋ ಒಬ್ಬನಿರಬೇಕು, ಹೌದಪ್ಪ ಇದು ನನ್ನ ಕರ್ತವ್ಯ, ಬಂದವ್ರಿಗೆ ನಾ ಚೆಂದಾಗಿ ಆಹಾರ ಇದು ಮಾಡಿಡ್ಬೇಕು. ಅದು ಮನೆಯಲ್ಲಲ್ಲ, ಅವ ಯಾರು ನಮಗೆ ಬೇಕಾದವ ಅಲ್ಲಲ್ಲ, ಮನುಷ್ಯ ಕುಕ್ ಮಾಡ್ಲಿಕ್ಕತ್ತಾವಲ್ಲೇ. ಅವ ತನ್ನ ಫೀಲಿಂಗ್ಸ್ ಏನಿರ್ತಾವ ಅದನ್ನು ಅನ್ಕೋತ ಆ ವೈಬ್ರೇಷನ್ಸ್, ಆ ಫೀಲಿಂಗ ಆ ಅನ್ನದೊಳಗೆ ಸೇರಿಕೊಂಡು ಅದಕ್ಕೆಲ್ಲ ಹಾಕಿರ್ತಾರೆ ಪ್ರಿಸರ್ವೇಟಿವ್ಸು, ಅಜಿನೋಮೋಟೋ ಎಲ್ಲ ರುಚಿನೇ ಹತ್ತದ. ಆದ್ರೆ ನಾವು ಅಬ್ಸರ್ವ್ ನಾವ ಮಾಡ್ಕೊಳ್ಳಂತ ಹೋಟೆಲಿಂದ ಊಟ ಮಾಡಿರಿ, ಮನಸ್ಸು ಅವಾಗ ಕಂಟ್ರೋಲ್ ಬರುವುದಿಲ್ಲ. ಭಾಳ ಕಿಚಿ ಧ್ಯಾನಕ್ಕೆ ಕೊಡ್ಬೇಕಂದ್ರೆ ಧ್ಯಾನ ಹತ್ತೋದಿಲ್ಲ, ಜಪಕ್ಕೆ ಕೊಡ್ಬೇಕಂದ್ರೆ ಜಪ ಹತ್ತೋದಿಲ್ಲ. ಅದ ಮನ್ಯಾಗ ಒಂದು ಬಿಸಿದು ತುಪ್ಪ ಮೆಂತೆ ಇಟ್ಟು ರಾಮ್ ಅನ್ಕೋತ ತುಪ್ಪ ಮೆಂತೆ ಇಟ್ಟು ಅನ್ನ ಮಾಡ್ಕೊಂಡು ಉಂಡ್ವಿ ಅಂದ್ರೆ ಎಷ್ಟು ಆರಾಮ ಅನ್ನಿಸ್ತದಲ್ಲ. ಮನಸ್ಸು ಎಷ್ಟೋ ನಮ್ಮ ಕಂಟ್ರೋಲ್ ಒಳಗಿರ್ತದೆ, ನಮಗೆ ಹಿತ ಅನ್ನಿಸ್ತದ. ಇದಕ್ಕೆ ದಾಸರಂತೂ ಎಷ್ಟೋ ಪದದೊಳಗೆ ಅಂತರಂಗದೊಳು ಹರಿಯ ಕಾಣದವ ಹುಟ್ಟು ಕುರುಡನು ಹೇಳೇ ಬಿಟ್ಟಾರ. ಸುರವರ ಕೃಷ್ಣ ಪ್ರಸಾದವಲ್ಲದ ಊಟ ಸೂಕರ ಭೋಜನವು. ಸೂಕರ ಅಂದ್ರೆ ಹಂದಿಗಳು. ಹೌದಾ, ಕೃಷ್ಣನ ಪ್ರಸಾದ ನೀವು ಕೃಷ್ಣನ ಪ್ರಸಾದ ಇಲ್ಲದ ಊಟ ನೀವು ಮಾಡ್ಲಿಕ್ಕತ್ತೀರಂದ್ರೆ ಅದು ಹಂದಿಗಳು ತಿನ್ನುವಂಥ ಊಟ. ಅದನ್ನು ಯಾಕೆ ತಿಂತೀರಿ ಅಂತಾರೆ ಗುರುಗಳು. ಅದಕ್ಕೆ ಆದಷ್ಟು ನಮ್ಮ ಮನಸ್ಸಿಗೆ ನಾವೇ ಹೇಳ್ಕೊಳ್ಳೋಣ. ಊಟ ಮಾಡೋ ಮುಂದೆ ಮರೀದನ ಒಂದು ಗ್ಲಾಸ್ ನೀರು ಕುಡಿಯೋ ಮುಂದೆ ಒಂದು ಚಾಕ್ಲೇಟ್ ಸಿಕ್ಕರೆ ಬಾಯಾಗ ಹಾಕ್ಕೊಳಕತ್ತಿರ್ತೀವಿಲ್ಲ, ಆವಾಗ ಒಂದು ಅನ್ನ ಉಣ್ಣು ಮುಂದೆ ಯಾವತ್ತೂ ರಾಮಂದ ಅನ್ನ ಉಣ್ಣೋಣ. ರಾಮಂದ ಅದೊಂದು ಇವತ್ತಿಂದ ಒಂದು ಡಿಸಿಷನ್ ಮಾಡಿ ಏನು ಒಂದು ಬಾಯಾಗ ಹಾಕ್ಕೊಳ್ಳೋ ಮುಂದೂ ರಾಮನ ಹೆಸರು ತಗೊಂಡು ಬಾಯಾಗ ಹಾಕ್ಕೊಳ್ಳೋಣ. ಈಗ ನೋಡೋಣ ಮುಂದಿಂದು ಶ್ಲೋಕ 89 ಅಲ್ಲ, ಇದು 90. ನೈರಾಮವಾಣಿ ತಯಾ ಘೋರಹಾನಿ ಜನಿವೇರ್ಥ ಪ್ರಾಣಿ ತಯಾ ನಾಮಕಾಣಿ ಹರಿನಾಮ ಹೇ ವೇದಶಾಸ್ತ್ರೀ ಪುರಾಣಿ ಬಹುವಾಗಳೇ ಬೋಲಿಲಿ ವ್ಯಾಸವಾಣಿ. ಭಾವಾರ್ಥ: ಯಾರ ವಾಣಿಯಲ್ಲಿ ಭಗವಂತನ ನಾಮವಿರುವುದಿಲ್ಲವೋ ಅವನದು ಬಹಳ ದೊಡ್ಡ ಹಾನಿಯಾಯಿತೆಂದು ತಿಳಿಯಬೇಕು. ಅವರ ಜೀವನವು ವ್ಯರ್ಥವಾಯಿತೆಂದು ತಿಳಿಯಬೇಕು. ಅಂಥ ಮನುಷ್ಯನು ಅತ್ಯಂತ ಕ್ಷುದ್ರನಾಗಿರುತ್ತಾನೆ. ವೇದ, ಶಾಸ್ತ್ರ ಹಾಗೂ ಪುರಾಣಗಳಲ್ಲಿ ಭಗವಂತನ ನಾಮದ ಶ್ರೇಷ್ಠತೆಯನ್ನು ಕುರಿತು ಬಹಳಷ್ಟು ಹೇಳಿರುತ್ತಾರೆ. ಭಾರತೀಯ ಸಂಸ್ಕೃತಿಯು ಆಧ್ಯಾತ್ಮ ಪ್ರಧಾನವಾಗಿರುವುದರಿಂದ ಭಗವಂತನ ದರ್ಶನವು ಅದರ ಪರಮೋಚ್ಚ ಧ್ಯೇಯವೆಂದು ತಿಳಿಯಲಾಗುತ್ತದೆ. ಭಗವಂತನ ನಾಮ ತೆಗೆದುಕೊಳ್ಳುವುದು ಅದರ ದೈನಂದಿನ ಸಾಧನೆಯಾಗಿರುತ್ತದೆ. ಈ ದೃಷ್ಟಿಯಿಂದ ನಾಮ ತೆಗೆದುಕೊಳ್ಳದವನದು ಬಹಳ ದೊಡ್ಡ ಹಾನಿ, ಅವನ ಜೀವನವು ವ್ಯರ್ಥವಾಗಿ ಹೋಗುತ್ತದೆ ಎಂದು ಶ್ರೀ ಸಮರ್ಥರು ಹೇಳುತ್ತಾರೆ. ಇದ್ರೊಳಗೆ ಒಂದು ವಿವರಣೆ ನೋಡೋಣ. ಮನುಷ್ಯಾಗ ಎಷ್ಟು ವಿದ್ಯೆ ಇರಲಿ, ಎಷ್ಟು ಪೊಸೆಷನ್ಸ್ ಆ್ಯಂಡ್ ಪೊಸಿಷನ್ಸ್ ಡಸಂಟ್ ಮ್ಯಾಟರ್. ಹೌದಾ, ವಿದ್ಯೆ ಇರ್ಬೋದು, ಹಣ ಇರ್ಬೋದು, ಅಧಿಕಾರ ಇರ್ಬೋದು, ಆದ್ರೆ ಅವನ ಮನಸ್ಸೊಳಗೆ ಬಾಯಿಯೊಳಗೆ ಭಗವಂತನ ನಾಮ ಇಲ್ಲ ಅಂತಂದ್ರೆ, ಒಂದು ಭಗವಂತನ ಬಗ್ಗೆ ಪ್ರೀತಿ, ಭಗವಂತನ ನೆನಪು, ಭಗವಂತನ ಬಗ್ಗೆ ಕೃತಜ್ಞತೆ ಇಲ್ಲ ಅಂತಂದ್ರೆ ಅವನ ಜನ್ಮ ಪ್ರಾಣಿಗಳಿಗಿಂತ ಕಡಿ ಅಂತ ಹೇಳ್ತಾರೆ ಇಲ್ಲಿ ಶ್ರೀ ಗುರುಗಳು, ಶ್ರೀ ಸಮರ್ಥರು. ಇದು ಎಲ್ಲಿಂದ ತಗೊಂಡದಂದ್ರೆ ಇದು ವೇದದೊಳಗೂ ಬರ್ತದ ಅಂತ ಹೇಳ್ತಾರೆ. ಮಹಾಭಾರತದೊಳಗೆ ವ್ಯಾಸರು ಹೇಳ್ತಾರಂತ, ಮಹಾಭಾರತ ಬರ್ದಂಥ ವ್ಯಾಸರು, ಹರೇರ್ನಾಮ ಹರೇರ್ನಾಮ ಹರೇರ್ನಾಮೇವ ಕೇವಲಂ ಖಲು ನಾಸ್ತಿ ಏವ ಗತಿರನ್ಯಥ. ಹರಿನಾಮ ಬಿಟ್ಟರೆ ಈ ಕಲಿಯುಗದಾಗ ನಿನಗೆ ಅನ್ಯಥ ಗತಿನ ಇಲ್ಲೋ ಮೂಢ, ಹರಿನಾಮ ತಗೊಳ್ಳೋ ಅಂತ ಹೇಳ್ತಾರೆ. ಇದೇ ಎಷ್ಟು ಚಂದ ಕನಕದಾಸರದು ಒಂದು ಬರ್ತದಲ್ಲ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಹೌದು, ಈಗ ಈ ದೇಹ, ಈ ಜನ್ಮಕ್ಕೆ, ಈ ದೇಹಕ್ಕೆ ಸಂಬಂಧಪಟ್ಟಂಥ ಮಕ್ಕಳು, ಗಂಡ, ಹೆಂಡತಿ, ಅವ್ರ ಸಂಬಂಧಿಕರು ಎಲ್ಲರೂ ಇದ್ದಾರೆ. ಹೌದಾ, ಆಮೇಲೆ ಇದೊಂದೇನೋ ಒಂದು ಸುನಾಮಿ ಬಂದದ, ಇವೆಲ್ಲ ಕೂಡೀವಿ, ನಮ್ಮದು ಅಂತ ಒಂದು ಫ್ಯಾಮಿಲಿ ಮಾಡ್ಕೊಂಡೀವಿ, ನಮ್ಮದು ಒಂದು ಫ್ರೆಂಡ್ಸು, ರಿಲೇಟಿವ್ಸು ಗ್ರೂಪ್ ಮಾಡ್ಕೊಂಡೀವಿ, ನಗ್ತೀವಿ, ಕಲಿತೀವಿ. ಇಲ್ಲಿ ಈ ಟೈಮ್ನಾಗ ಮರೆತು ಬಿಡ್ಬೋದು ಭಗವಂತನ ಚರಣ ತೊರೆದು ಏನೂ ಇಲ್ಲೇ ಇಲ್ಲ. ಹರಿ ನಿನ್ನ ಚರಣಗಳ ತೊರೆದು ಬೇರೆ ಏನು ಇಲ್ಲೇ ಇಲ್ಲ. ಹೌದಾ, ಇವತ್ತ ಈ ದೇಹ ಇಲ್ಲ, ಇನ್ನೊಂದು ದೇಹ, ಆವಾಗ ಮತ್ತೆ ಒಂದು ಸುನಾಮಿ, ಮತ್ತಲ್ಲಿ ಯಾರು ಬರ್ತಾರೋ, ಯಾರು ಹೆಂಡತಿ ಆಗ್ತಾರೋ, ಯಾರು ಮಕ್ಕಳಾಗ್ತಾರೋ, ಯಾರು ರಿಲೇಟಿವ್ಸ್ ಆಗ್ತಾರೋ ಗೊತ್ತಿಲ್ಲ. ಆದರೆ ಯಾವಾಗಲೂ ಎಷ್ಟೇ ಜನ್ಮ ಬರಲಿ, ಹುಟ್ಟಿದ ಆರಭ್ಯ ಮೋಕ್ಷ ಒಂದು ಸೋಲ್ ಭೂಮಿಗೆ ಬಂತು ಅಂದ್ರೆ ಆ ಸೋಲ್ ಮುಕ್ತಿ ಕಾಣೋ ತನಕನೂ ಹರಿನ ಗತಿ. ಅದಕ್ಕೆ ಕನಕದಾಸರು ಹೇಳ್ತಾರೆ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಅಂಥೇಳಿ.
ಈಗ ನೋಡೋಣ ಮುಂದಿನ ಶ್ಲೋಕ 91. ಅತಿಯಾದರೆ ಸರ್ವಹಿ ನಾಮ ಘೋಷೆ ಗಿರಿ ಕಂದರೆ ಜಾಯಿ ದೂರಿ ದೋಷೆ ಹರಿತಿಷ್ಮತು ತೋಷಲಾ ನಾಮ ತೋಷೆ ವಿಶೇಷೇ ಹರಾ ಮಾನಸಿ ರಾಮ ಪೀಸೆ. ಭಾವಾರ್ಥ: ಅತ್ಯಂತ ಪೂಜ್ಯ ಭಾವನೆಯಿಂದ ನಾಮಸ್ಮರಣೆ ಮಾಡುವವನ ಎಲ್ಲ ದೋಷಗಳು ದೂರ ಗಿರಿ ಕಂದರಗಳಿಗೆ ಓಡಿ ಹೋಗುತ್ತವೆ. ಭಗವಂತನ ನಾಮಘೋಷ ನಡೆಯುವ ಸ್ಥಾನದಲ್ಲಿ ಭಗವಂತನು ಅತಿ ಸಂತುಷ್ಟನಾಗಿ ವಾಸಿಸುತ್ತಾನೆ. ಶ್ರೀ ಶಂಕರನ ಮನಸ್ಸಿಗೆ ರಾಮನಾಮದ ವಿಶೇಷ ಹುಚ್ಚು ಹಿಡಿದದ್ದು. ಇದ್ರದ್ದು ವಿವರಣೆ ನೋಡಿದ್ರೆ ಇಲ್ಲೇ ಗುರುಗಳು ಹೇಳ್ತಾರೆ, ಯಾವ ಮನಸ್ಸು ಕರ್ತೃತ್ವದ ಭಾರ ಹೊತ್ಕೊಂಡಿರ್ತದಲ್ಲ, ಅಂದರೆ ನಾನೇ ಕರ್ತ, ಒಂದೊಂದು ಸಣ್ಣದ ವಿಷಯಕ್ಕೂ ನಾನೇ ಕರ್ತ. ದೊಡ್ಡ ವಿಷಯ ಬಿಡ್ರಿ, ಯಾವ ಸಣ್ಣ ವಿಷಯ ಸಹಿತ ತೇನ ವಿನಾ ತೃಣಮಪಿ ನ ಚಲತಿ, ಅವನ ಕರ್ತ ಇದ್ದಾನ. ನಾವು ಯಾರ ಮನಸ್ಸು ಕರ್ತೃತ್ವ ಭಾವನಾ ಭಾಳ ಹೊತ್ಕೊಂಡಿರ್ತದಲ್ಲ, ಅಲ್ಲೇ ಅಹಂಕಾರ ಅಂತದ್ದು. ನಾವು ಕರ್ತೃತ್ವ ಭಾರ ಯಾವಾಗ ನಮಗೆ ನಾವು ಹೊತ್ಕೋತೀವಲ್ಲ, ಅದು ಅಹಂಕಾರ, ಅದು ಭಗವಂತಗೆ ಅಡ್ಡ ಬರ್ತದಂತ. ಆ ಅಹಂಕಾರ ಭಾಳ ಸ್ಟ್ರಾಂಗ್ ಇದ್ದಾಗ ಭಗವಂತಂದು ಎಕ್ಸಿಸ್ಟೆನ್ಸದ ಅವೇರ್ನೆಸ್ ನಮ್ಮ ಮನಸ್ಸಿಗೆ ಬರೋದೇ ಇಲ್ಲಂತ. ಯಾವಾಗ ನಾಮ ತಗೋತ ಹೋಗ್ತೀವಿ, ಆ ಅಹಂಕಾರ ಕ್ಷೀಣ ಆಕೋತ ಹೋಗ್ತದೆ. ಆಮೇಲೆ ಅಹಂಕಾರ ಕ್ಷೀಣ ಆಗೋದ್ರಿಂದನ ಭಗವಂತನ ಅಸ್ತಿತ್ವ ಪ್ರಕಟ ಆಗ್ತದೆ. ಅವ ಪ್ರಕಟ ಆದ ಅಂದ್ರೆ ಸಮಾಧಾನ ಫೀಲ್ ಆಗ್ತದೆ ಅಂತಾರೆ. ಈಗ ಭಗವಂತನ ಬಗ್ಗೆ ನಾವು ಇರೋ ಪ್ರೀತಿಗೆ ನಾವು ಭಕ್ತಿ ಅಂತೀವಿ. ಒಂದು ಸಲ ರಾಮ್ ಅಂದ್ರೂ ಅತೀ ಪ್ರೀತಿಯಿಂದ ಭಾವನೆಯಿಂದ ಹೇಳ್ರಿ ಅಂತಾರೆ ಗುರುಗಳು. ಯದ್ಭಾವಂ ತದ್ಭವತಿ. ನಾವೇನು ಭಾವನೆಗಳನ್ನು ಮನಸ್ಸೊಳಗೆ ಹುಟ್ಟು ಹಾಕ್ತೀವೋ, ಏನು ಸ್ಟ್ರಾಂಗ್ಲಿ ಫೀಲ್ ಮಾಡ್ತೀವೋ, ಏನನ್ನು ನಮ್ಮ ಕಣ್ಣು ಮುಂದೆ ಯಾವಾಗಲೂ ತರಿಸ್ಕೋತೀವೋ, ಯಾವುದನ್ನು ನಾವು ಯಾವಾಗಲೂ ವಿಜುವಲೈಸ್ ಮಾಡ್ತಿರ್ತೇವೋ ಅದು ಖರೆ ಆಗ್ತದೆ. ಆಮೇಲೆ ನಮ್ಮದು ಭಾವನೆ, ನಮ್ಮ ಮನಸ್ಸು ಅದರ ಪ್ರಕಾರನ ಹಾಕ್ಕೋತ ಹೋಗ್ತದೆ. ನಾವು ರಾಮನ್ನ ಕಣ್ಮುಂದೆ ತರಿಸ್ಕೋತ ಹೊಂಟ್ರೆ ರಾಮನ ಗುಣಗಳ ನಮ್ಮಲ್ಲೂ ಇಳಿದು ಬರ್ತಾವ. ಇಲ್ಲಪ್ಪ ನನಗೆ ಆಗವಲ್ತ, ಭಾವನಾ ಬರವಲ್ತಲ್ಲ, ನನಗೆ ಏನು ಮಾಡಬೇಕು? ನಾವು ಸುಳ್ಳರ ಹೇಳೋಣಂತ, ಸುಳ್ಳು ಭಕ್ತಿ ಸುಳ್ಳು ಪ್ರೀತಿ ಆದರೂ ತರಿಸ್ಕೊಂಡ್ರು ಅಂತ. ಹೌದಾ ರಾಮ, ನಾನು ನಿನ್ನ ಭಾಳ ಪ್ರೀತಿ ಮಾಡ್ತೇನಪ್ಪ, ಭಗವಂತ ನಾನು ನಿನಗೆ ಭಾಳ ಥ್ಯಾಂಕ್ಫುಲ್ ಇದ್ದೀನಪ್ಪ, ಭಗವಂತ ನಾನು ನಿನಗೆ ಭಾಳ ಗ್ರೇಟ್ಫುಲ್ ಇದ್ದೀನಪ್ಪ, ನೀ ಎಷ್ಟೆಲ್ಲ ಮಾಡಿಯಪ್ಪ, ಸುಳ್ಳರ ಹೇಳೋಣಂತ. ಸುಳ್ಳು ಹೇಳ್ಕೊತ ಹೋದ್ರೂ ರಾಮ ಅದನ್ನು ಖರೇನ ಮಾಡ್ತಾನಂತ. ಹಂಗೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಇಲ್ಲಿ ಗುರುಗಳು. ದೊಡ್ಡದೊಂದು ಗುಹೆ ಹತ್ರ ಹೋಗಿ ಏನಾರೇ ಜೋರಾಗಿ ಕೂಗಿದ್ವಿ ಅಂದ್ರೆ ಸೌಂಡ್ ಈಕೋ ಆಗ್ತದೆ. ಬಡದು ಅಲ್ಲಿ ಕಲ್ಲುಗಳಿಗೆ ಬಡದು ರಿಫ್ಲೆಕ್ಟ್ ಬ್ಯಾಕ್ ಆಗಿ, ಸೌಂಡ್ ವೇವ್ಸ್ ರಿಫ್ಲೆಕ್ಟ್ ಬ್ಯಾಕ್ ಆಗಿ ಅದ ಸೌಂಡ ಜೋರಾಗಿ ಕ್ರಿಯೇಟ್ ಆಗ್ತದಂತ. ಹಂಗೆ ನಾವು ಭಕ್ತಿ ಸುಳ್ಳಂದ್ರೂ ಬರೆಸ್ಕೊಂಡು ರಾಮ, ಕೃಷ್ಣ, ಭಗವಂತ, ಗುರುಗಳ, ರಾಯರ, ಮಹಾರಾಜರ ಅಂತ ಕೂಗೋಣು. ಸುಳ್ಳು ಭಾವನಾನರೇ ಬರೆಸ್ಕೊಂಡು ಕೂಗೋಣು. ಅದು ನಮ್ಮ ಮನಸ್ಸಿನ ಆಳದ ಒಳಗೆ ಆ ನಾಮ ಇಕೋ ಆಗ್ತದಂತ. ಇಲ್ಲಿ ಮತ್ತೆ ಗುರುಗಳು ರೆಫರೆನ್ಸ್ ಕೊಡ್ತಾರೆ. ಶ್ರೀ ಶಂಕರ ಇದು ಅಮೃತ ಮಂಥನ ನಡೆದಾಗ ಹಲ ಬಂತು, ವಿಷವನ್ನು ಕುಡಿದು ವಿಷಕಂಠ ಆದ. ಅವಾಗ ಅವನಿಗೆ ಭಾಳ ದಾಹ ಆಯಿತು. ಆ ದಾಹ ತಣಿಸ್ಲಿಕ್ಕೆ ಏನು ಮಾಡಿದರೂ ಸಾಧ್ಯ ಆಗಲಿಲ್ಲ. ಯಾವಾಗ ಅವನು ರಾಮನಾಮ ತಗೋತ ಹೋದ ಆವಾಗ ಅವನದು ಮನಸ್ಸು ಶಾಂತ ಆಕೋತ ಹೋತು, ದೇಹದ ದಾಹ ಕಡಿಮೆ ಆಕೋತ ಹೋತು ಅಂಥೇಳಿ ಗುರುಗಳು ಹೇಳ್ತಾರಿಲ್ಲೇ. ಹಂಗೆ ನಮ್ಮ ವಿಷದಂಥ ವಿಚಾರಗಳು, ನಮ್ಮ ವಿಷದಂಥ ಕಲ್ಪನೆಗಳು ಎಲ್ಲ ಶಾಂತ ಆಗಬೇಕು ಅಂತಂದ್ರೆ ನಾವು ಯಾವಾಗಲೂ ರಾಮನಾಮ ತಗೋಬೇಕು. ಅದು ವಿತ್ ಫೀಲಿಂಗ್ ಆಫ್ ಲವ್ ಆ್ಯಂಡ್ ರೆಸ್ಪೆಕ್ಟ್. ಆರ್ಟಿಫಿಷಿಯಲ್ ಯಾಕೆ ಇರೋಲ್ದಾಗ ಫೀಲಿಂಗ್ ತಗೋತ ಹೋಗೋಣ, ಅದು ಆರ್ಟಿಫಿಷಿಯಲ್ ಇದ್ದಿದ್ದು ತಾನೇ ರಿಯಲ್ ಆಗೇ ಆಗ್ತದೆ ಅಂತೇಳಿ ಗುರುಗಳು ಹೇಳ್ತಾರೆ. ಜೈ ಜೈ ರಘುವೀರ ಸಮರ್ಥ.